ಗೈಸ್, ರಾತ್ರಿ 2 ಗಂಟೆಗೆ ಎದ್ದು ಬಿಸಿನೀರು ಕಾಯಿಸ್ಕೊಂಡು ಮತ್ತು ಒಂದು ಲೋಟ ಫ್ರೆಶ್ನ ಕುಡಿದ್ಬಿಟ್ಟು ಮಲಗಿದೆ. ಯಾಕೆ ಅಂದರೆ ತುಂಬ ಹೊಟ್ಟೆ ನೋವ್ತಾ ಇತ್ತು. ಅದಕ್ಕೆ ಫ್ರೆಶ್ ಮತ್ತು ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಕಡಿಮೆ ಆಯಿತು, ಎದ್ದು ಕೆಲಸ ಮಾಡೋಣ ಅಂದ್ಕೊಂಡೆ. ಆವಾಗ ಮಾಡೋಕ್ಕೋದ್ರೆ ಮತ್ತೆ ನಿದ್ದೆ ಕರೆಕ್ಟಾಗಿರಲ್ಲ. ಮತ್ತೆ ಮಧ್ಯಾಹ್ನ ಹೋಗಿ ಹಾರ ಹಾಕಕ್ಕೆ ಕುತ್ಕೊಂಡಾಗ ಹಾರ ಹಾಕೋಕ್ಕಾಗಲ್ಲ. ಅದಕ್ಕೆ ಮಲಗಿಬಿಟ್ಟೆ ಮತ್ತೆ ಹಂಗೇನೆ. ಈಗ ಒಂದು 11:30 ಆಗಿದೆ. ಅಂಥವ್ರಿಗೂ ಮತ್ತೆ ನೋವು ಸ್ಟಾರ್ಟ್ ಆಯಿತು ಬೆಳಗ್ಗೆಯಿಂದ. ಮತ್ತು ಒಂದು ಸಲ 2 ಸಲ ಫ್ರೆಶ್ ಮಾಡ್ಕೊಂಡು ಕುಡಿದು ಶೇಕ್ ಮಾಡ್ಕೊಂಡು ಕುಡಿದು ಮತ್ತು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಈಗ ಸ್ವಲ್ಪ ಪರವಾಗಿಲ್ಲ ನೋಡಿ. ಮನೆಯೆಲ್ಲ ಈ ಥರ ಇದೆ, ಚಿಲಾಪಿಲಿ ಮಾಡಿಬಿಟ್ಟಿದ್ದಾರೆ, ಚಿಲಾಪಿಲಿ ಆಗಿದೆ. ಮತ್ತು ಎಷ್ಟೊತ್ತು ಮಲಗಿದ್ರು ನಾನೇ ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಎದ್ದುಬಿಟ್ಟು ಈಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬರ್ತಾಯಿದ್ದೀನಿ. ಅಡುಗೆ ಮನೆ ಪರಿಸ್ಥಿತಿ ಈ ಥರ ಇದೆ. ರಾತ್ರಿನೇ ನೆನ್ನೆ ಮಧ್ಯಾಹ್ನ ಬಿರಿಯಾನಿ ಮಾಡಿ ಫ್ರೆಂಡ್ಗಳಿಗೆ ತೊಗೊಂಡೋಗ್ಬೇಕು ಅಂತ ತೊಗೊಂಡೋಗಿ ಮಾಡ್ಕೊಂಡಿದ್ಲಲ್ಲ, ಎಲ್ಲ ಪಾತ್ರೆ ಎಲ್ಲ ಹಂಗಂಗೆ ಇತ್ತು. ನನ್ನ ಕೈಲೂ ಆಗಲಿಲ್ಲ ತೊಳೆಯೋಕ್ಕೆ. ನಾನು ಹಂಗೆ ಮಲಗಿದ್ನಲ್ಲ, ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೊರಟೋದ್ಲು. ಎಲ್ಲ ಹಂಗೆ ಇದೆ. ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತೀನಿ. ಕ್ಲೀನ್ ಮಾಡ್ಕೊಂಬಂದು ಮತ್ತು ಹೂವು ಹಾಕಕ್ಕೆ ಹೋಗಬೇಕು, ಏನಾದರೂ ಅಡುಗೆ ಮಾಡ್ಕೋಬೇಕು. ಬನ್ನಿ ನೋಡೋಣ ಯಾವ ಥರ ಆಗುತ್ತೆ. ಮೊಬೈಲಲ್ಲಿ ಒಂದು ಸಾಂಗ್ನ ಸೆಟ್ ಮಾಡಿ ಬಿಟ್ಬಿಟ್ಟು ನಾನು ಇದು ಮಾಡ್ಕೊತೀನಿ, ಪಾತ್ರೆ ತೊಳ್ಕೊತೀನಿ. ಕಂಪ್ಲೀಟ್ ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಇನ್ನೂ ಸ್ವಲ್ಪ ಲೈಟಾಗಿ ಹೊಟ್ಟೆ ನೋವಿದೆ. ಆದ್ರೂ ಎಲ್ಲ ಎತ್ತಿ ನಾನೇ ಮಾಡಬೇಕಲ್ಲ, ಆಮೇಲೆ ಆದ್ರೂ ಇನ್ನೂ ಇದಾಗ್ಬಿಡುತ್ತೆ, ಜಾಸ್ತಿ ಕೆಲಸ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಈಗ ಒಂದು ಸಲಾಡ್ನ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸಲಾಡ್ನ ಮಾಡಿಕೊಂಡು ನಾನು ಅತ್ತಿಗೆ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅತ್ತಿಗೆ ಮನೆ ಹತ್ರ ಏನಕ್ಕೆ ಅಂದರೆ ಅದಕ್ಕೆ ಇವಾಗ ನನಗೆ ಹೊಟ್ಟೆ ನೋವಿತ್ತಲ್ವ, ಅದಕ್ಕೆ ಅಲ್ಲೇ ಅಡುಗೆ ಮಾಡಿದ್ದೀನಿ. ಅಲ್ಲಿಗೆ ಬಂದುಬಿಟ್ಟು ಅಲ್ಲೇ ಊಟ ಮಾಡಿಬಿಡು ಅಂತ ಅಂದರು. ಅದಕ್ಕೆ ಈಗ ಎಲ್ಲ ಕೆಲಸ ಮುಗಿಸಿ ಮತ್ತು ಹೂವು ಹಾಕಬೇಕಲ್ಲ, ಹಾಗೆ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅತ್ತಿಗೆ ಮನೆ ಹತ್ರ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತಲ್ಲೇ ರೆಸ್ಟ್ ಮಾಡಿ ಅಷ್ಟರಲ್ಲಿ ಹೋಗಂತ ನಮ್ಮ ಚಿಕ್ಕಮ್ಮ ಹೋಗ್ತಾಯಿದ್ರು. ನನ್ನ ಅಡುಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಫೋಟೋ ಮಾಡ್ತಾವನು. ಮತ್ತು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನಾಳೆ.